ಹಾಗಾಗಿ ನಮ್ಮ ಜೀವನದಲ್ಲಿ ನಮಗೇನು ಬೇಕು ಅಂತಂದ್ರೆ ಭಕ್ತಿ ಮೊದಲು ಬೇಕು, ಸದ್ಗುರುಗಳನ್ನು ಆಶ್ರಯ ಮಾಡ್ಕೋಬೇಕು, ಸತ್ಸಂಗದಲ್ಲಿ ಸದಾ ಪಾಲ್ಗೊಳ್ಳಬೇಕು. ಅಂದ ಬಳಿಕ ಈ ಮನುಷ್ಯ ಜೀವನದ ಮೂಲ ಧರ್ಮವನ್ನು, ಮೌಲ್ಯವನ್ನು ಮತ್ತು ಈ ಜೀವನದಲ್ಲಿ ನಾವು ಏನನ್ನ ಮಾಡಬೇಕು, ನಮಗೆಲ್ಲರಿಗೂ ಪರಮಾತ್ಮ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. 4 ಆಶ್ರಮಗಳು, ಒಂದು ಬ್ರಹ್ಮಚಾರ್ಯ, ಒಂದು ಗೃಹಸ್ಥ, ಒಂದು ವಾನಪ್ರಸ್ಥ, ಒಂದು ಸನ್ಯಾಸ. ಈ 4 ಆಶ್ರಮಗಳ ಅರ್ಥವನ್ನು ಮಾಡಿಕೊಂಡು ನಾವು ಬದುಕಿ ಅದಕ್ಕೆ ಮುಂದವರು 4 ಪುರುಷಾರ್ಥ ಹೇಳ್ತಾರೆ. ಏನು ಹೇಳ್ತಾರೆ ನಮಗಂದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ. ಕೊನೆಗೆ ನಾವು ಮೋಕ್ಷ ಪದವಿನ ಪಡಿಬೇಕಾಗ್ತದೆ. ಅಂತ ಮೋಕ್ಷ ಪದವಿ, ಸಂಪದ, ಆ ಶ್ರೀ ನಮಗೆ ಸಿಗಬೇಕಾಗಿತ್ತು ಅಂತಂದ್ರೆ ಮೊದಲು ನಮ್ಮ ನಡೆನುಡಿಗಳು, ನಮ್ಮ ನೀತಿ, ನಮ್ಮ ಭಕ್ತಿಗಳು ಶುದ್ಧ ಆಗಿರಬೇಕು. ಅದಕ್ಕೆ ಬಸವಣ್ಣವರೊಂದು ಮಾತು ಹೇಳ್ತಾರೆ, ಜೀವನದಲ್ಲಿ ನಿಮಗೆ ಜಪ ಮಾಡ್ಲಿಕ್ಕಾಗಲಿಲ್ಲ, ತಪ ಮಾಡ್ಲಿಕ್ಕಾಗಲಿಲ್ಲ, ಪೂಜಾ ಪುನಸ್ಕಾರ ಮಾಡ್ಲಿಕ್ಕಾಗಲಿಲ್ಲ, ಅಥವಾ ಯಾವುದು ಗ್ರಂಥವನ್ನು ಓದಲಿಕ್ಕೆ ನಮಗಾಗಲಿಲ್ಲ ಅಂತಂದ್ರೂ ಕೂಡ 6 ಸೂತ್ರಗಳು ಬಹಳ ಸರಳವಾಗಿ ಬರ್ಕೊಂಡು ಬಂದಾರ ಅವರು. ನೀವೆಲ್ಲ ಅಂತೀರಿ ಆ ವಚನ, ನಿಮಗೆಲ್ಲ ಗುರ್ತಿದೆ. ಅದೇನು ಅಂದ್ರೆ ಕಳಬೇಡ. ಏನದಪ್ಪ ವಚನ? ಏನದು? ಕಳಬೇಡ. 2ನೇದೇನು? ಕೊಲ್ಲಬೇಡ. 3ನೇದು ಹುಷಿ ನುಡಿಬೇಡ. 4ನೇದು ಅನ್ಯರಿಗೆ ಅಸಹ್ಯ ಪಡಬೇಡ. 5ನೇದು ತನ್ನ ಬಣ್ಣಿಸಲು ಬೇಡ. 6ನೇದಲ್ಲ, ಇನ್ನು 7ನೇ ಯಾವದಪ್ಪ? ಇದರು ಹಳಿಯಬೇಡ. ಈ ಸೂತ್ರಗಳು ನಮ್ಮ ಜೀವನದಲ್ಲಿ ನಾವು ತಿಳ್ಕೊಂಡು ಹೋಗಿದ್ದೀವಿ ಅಂತಂದ್ರೆ ನಾವು ಪರಮಾತ್ಮನಿಗೆ ದೂರಿಲ್ಲ, ನಾವೆಲ್ಲ ಸನಿನೇ ಆಗ್ತೀವಿ. ಆ ದೇವರು ನಮ್ಮೊಳಗಿರ್ತಾನೆ, ನಾವು ದೇವರೊಳಗಿರ್ತೀವಿ. ಎಕ್ಸಾಂಪಲ್, ಕಳಬೇಡ ಅಂದ್ರೆ ಇದರ ಅರ್ಥ ಅವ್ರು ಹೇಳ್ತಾರೆ ಸರಳ ಕನ್ನಡದೊಳಗೆ ಕಳ್ತನ ಮಾಡಬೇಡಂತ. ಇನ್ನು ಕಳ್ತನ ಅಂದ್ರೆ ಏನ್ರಿ? ಯಾರದರ ಮನಿ ಹೊಡಿಬೇಡ್ದ? ಏನು ಬೆಳ್ಳಿ ಬಂಗಾರ ಕಳವು ಮಾಡಬಾರ್ದ? ಇಲ್ಲ. ಮೂಲ ಕಳ್ತನ ಅಂದ್ರೆ ಏನಪ್ಪ ಅಂತಂದ್ರೆ ನಮಗೇನೊಂದು ಕೆಲಸ ಕೊಟ್ಟಿದ್ದಾನೆ ಪರಮಾತ್ಮ. ಈಗ ಅವ್ರಿಗೆ ಮಾಯಿ ಕಚ್ಚೋದು ಕೊಟ್ಟಾನ, ನನಗೆ ಪ್ರವಚನ ಹೇಳಕ್ಕೆ ಕೊಟ್ಟಾನ, ನಿಮಗೆ ಒಕ್ಕಲ್ತನ ಮಾಡೋದು ಕೊಟ್ಟಾನ, ಕೆಲವೊಬ್ಬರಿಗೆ ಕೂಲಿ ಕೆಲಸ ಮಾಡೋದು ಕೊಟ್ಟಾನ, ಕೆಲವೊಬ್ಬರಿಗೆ ಬಸ್ ಕಂಡಕ್ಟ್ರ್, ಶಿಕ್ಷಕ ವೃತ್ತಿ, ಪೊಲೀಸ್ ಇಲಾಖೆ, ಅರಣ್ಯ ಇಲಾಖೆ, ಹಿಂಗೆ ಅನೇಕ ನಮ್ಮನ್ನು ಹೊರಟಿದಾವ. ಆ ಮಾಡುವ ಕೆಲಸದ ಮೇಲೆ ನಮ್ಮದು ವಿಶ್ವಾಸ ಇರಬೇಕಂತ. ಯಾವುದೇ ಕೆಲಸ ಮಾಡಿ ನೀವು ಅದರ ಮೇಲೆ ಪೂರ್ಣ ವಿಶ್ವಾಸ ಇರಬೇಕು. 2ನೇದೇನಪ್ಪ ಅಂತಂದ್ರೆ ನಮಗೆ ಪರಮಾತ್ಮ ಯಾವ ಕೆಲಸ ಕೊಟ್ಟಾನ ಅದನ್ನು ಪ್ರಾಮಾಣಿಕವಾಗಿ ಮಾಡಬೇಕಂತ. ಪ್ರಾಮಾಣಿಕವಾಗಿ ಮಾಡಿಲ್ಲ ಅಂದ್ರೆ ನಾವು ಕಳ್ಳರಾಗುತ್ತೇವೆ. ಇದಕ್ಕೇನಂತಾರ? ಸಮಯಗಳ್ಳರು ಅಂತ. ಏನಪ್ಪ? ಸಮಯಗಳ್ಳರು. ಈಗ ನೀವು ಇಲ್ಲೆಲ್ಲ ತೋಟಗಾರಿಕೆ ಜನ ಜಾಸ್ತಿ ಅದ. ಯಾಕಪ್ಪ? ಕೂಲಿ ಹೆಣ್ಮಕ್ಳಿಗೆ ನೀವು ಹೇಳ್ತೀರಿ, ಒಂದು ಟೈಮ್ ಕೊಡ್ತೀರಿ ನೀವು ಅವರಿಗೆಲ್ಲ. ಏನಂತ? ಮುಂಜಾನೆ 9ಕ್ಕೆ ಬಂದು 5 ಗಂಟೆಗೆ ಬಿಡ್ಬೇಕಂತ. ಮತ್ತು 9 ಗಂಟೆಗೆ ನಿಮಗೆ 5 ಗಂಟೆಗೆ ಬಿಡ್ಲಿಕ್ಕೆ ಪಗಾರ ಎಟ್ರಿ ಮಾಲಕ್ರ? ಎಟ್ರಿಪ್ಪ? 400. ಅಯ್ಯೋ, ನಾವು ಈ ಕಡೆ ಬರ್ಬೇಕೇನಂತ? ನಮ್ಮ ಕಡೆ 200 ಅದ, 200 ಅದ. 400 ರೂಪಾಯಿ ಪಗಾರ ತಾಯಿಯಂದ್ರೆ ತಗೊಳ್ತೀರಿ. 9 ಗಂಟೆಗೆ ಅವ್ರು ಹೊಲ್ದಾಗಿರ್ತೀರೇನು? ಟೈಮ್ ಕೊಟ್ರಿ ನೀವು ಖರೆ, ಆದ್ರೆ 9ಕ್ಕೆ ಅವ್ರು ಎಂದು ನಮ್ಮ ಹೊಲ್ದಾಗ ಬರುವುದಿಲ್ಲ. ಮತ್ತು ಬಂದವ್ರು ಸಿಟ್ಟಿಗೆ ಬಂದ್ರಿ, ಓ ಹೇಳ್ತೀರಿ ಆಮೇಲೆ. ಆ ಬಳಿಕ ಫೋನ್ ಹಚ್ಚಿರಿ ನೀವು ಒಬ್ರಿಗೊಬ್ರು, ನೀ ಎಲ್ಲಿದ್ದಿ, ನಾ ಎಲ್ಲಿದ್ದೆ, ನೀ ಮುಂದೆ ಹೋಗಬೇಡ, ನನಗೆ ಬಯಸ್ತೀನಿ, ನಾ ಬರೋ ತನಕ. ಮಾಯಿಕ ನಾವು ನಗ್ತಾನೆ ನೋಡ್ರಿ. ಯಾಕೆ ಈ ಮಾತು ಹೇಳಕತ್ತೀನಿ ಅಂದರೆ, ಕಾಯಕದಲ್ಲೇ ನಾವು ಕಳತನ ಮಾಡಕತ್ತೀವಿ ಅಂದ್ರೆ ದೇವ್ರು ನಮಗೆ ಹ್ಯಾಂಗೆ ಒಲಿತಾನ?
ಬಹಳ ಸೂಕ್ಷ್ಮದ, ಬಹಳ ಸೂಕ್ಷ್ಮ. ಸಮಯ ನೀವು ಟೈಮ್ ಮಾಡಿ ಹೋಗ್ತೀರಿ, ಬಿಡಾಗನು ಕರೆಕ್ಟ್ ಟೈಮಿಗೆ ಬಿಡ್ತೀರಿ. ಹೋಗಾಳಿ ಕರೆಕ್ಟ್ ಹೋಗಂಗಿಲ್ಲ, ಬಿಡಾಳಿಗೆ ಮಾತ್ರ ಒಂದು ಸೆಕೆಂದನು ಫರಕ್ ಮಾಡಲ್ಲ. ಯಾಕ್ರಿ? ಅನುಭವದ ನಿಮಗೆಲ್ಲ. ಒಂದು ವೇಳೆ ಒಬ್ಬಕ್ಕೆ ಹೆಣ್ಮಗಳು ಹೊಸದಾಗಿ ಕೆಲಸಕ್ಕೆ ಹೋಗಿದ್ಲು, ಆಕೆಗೆ ಅದು ಮೈ ಉಳಿಸ್ಕೊಳ್ಳೋದು ಗೊತ್ತಾಗ್ಲಾರ್ದನ್ನ ಒಬ್ಬ ಮುಂದೆ ಹೋಗ್ತಿರ್ತಾಳೆ ಒಂದಿಷ್ಟು ಕೆಲಸ ಮಾಡ್ಕೋತು. ಆಕೆ ಹಿಂದಿನಕ್ಕಿ ಇಂಥ ಕಲ್ ತಗೊಡಕ್ಕೆ ಡೊಬ್ಬನಾಗಿ ಇರ್ತಾಳೆ. ನಿನ್ನ ಹೆಣ ಎತ್ತರಿ ಸರಿ ಹಿಂದಕ್ಕೆ ನಗತೀರಿ. ಇದನ್ನೆಲ್ಲ ಮಾಡಿರಿ ನೀವು. ಮನಿ ಮಾಡಿದ್ರೆ ಕಳ್ತನ ಅಲ್ಲದು, ಸಮಯಗಳ್ಳರು. ಹಿಂಗೇನು ಮಾಡಿದೀವಿ ಅಂದರೂ ಇದು ನಮ್ಮ ಮೈಗೆ ಹತ್ತುವುದಿಲ್ಲ. ಬಸವಣ್ಣವರ ಕಾಲಕ್ಕೆ ಒಬ್ಬಕ್ಕೆ ಶಿವಶರಣಿ ಮತ್ತು ಶಿವಶರಣ ಆಗಿ ಹೋದರು. 5ಕ್ಕೆ ಮಹಾರಾಯ, ಮಾರಾಯನ ಹೆಂಡತಿ 5ಕ್ಕೆ ಲಕ್ಕಮ್ಮ ಅಂಥೇಳಿ. ಬಂಧುಗಳೇ, ಅವರು ಬಸವಣ್ಣನವರ ಅನುಭವ ಮಂಟಪಕ್ಕೆ ಬಂದಿದ್ದು ಶಿವನ ಜ್ಞಾನ ಪಡ್ಕೋಬೇಕು, ಶಿವ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು, ಅಂಗಲಿಂಗದ ಸಾಮರಸ್ಯ, ಜೀವ ಶಿವರ ಐಕ್ಯ, ಇದರ ಅನುಭವ ಮಾಡ್ಕೋಬೇಕಂತ ಕಲ್ಯಾಣಕ್ಕೂ ಬಂದಿದ್ರು. ಬಸವಣ್ಣವ್ರದ್ದೊಂದು ಕರಾರಿತ್ತು, ಕಂಡೀಷನ್ ಇತ್ತು. ಏನು ಅಂದ್ರೆ, ಈ ಅನುಭವ ಮಂಟಪಕ್ಕೆ ನೀವು ಯಾರಾದರೂ ಬರೋರಿದ್ರೆ ಸತ್ಯ, ಶುದ್ಧ, ಪ್ರಾಮಾಣಿಕ ಈ ಕಾಯಕ ಯಾರು ಮಾಡ್ತೀರಿ ಅವರಿಗೆ ಮಾತ್ರ ಈ ಮಂಟಪದಲ್ಲಿ ಪ್ರವೇಶ. ಹಿಂಗಿರ್ಲಾರ್ದವ್ರಿಗೆ ಈ ಮಂಟಪದೊಳಗೆ ಜಾಗ ಇಲ್ಲ, ಇಲ್ಯಾರು ಬರಕೂಡದು ಅಂತ ಹೇಳಿದ್ರು. ಆ ಬಳಿಕ ಇನ್ನೊಂದೇನು ಮಾತು ಹೇಳಿದ್ರು ಅಂದ್ರೆ, ನೀವು ಹ್ಯಾಂಗ ಕಾಯಕ ಮಾಡಬೇಕಂದ್ರೆ ಇವತ್ತಿನ ಊಟಕ್ಕೆ ಎಷ್ಟು ಬೇಕು, ಜಂಗಮಾರಾಧನ ಮಾಡಲಿಕ್ಕೆ, ಜಂಗಮ ಪ್ರಸಾದ ಕೊಡಲಿಕ್ಕೆ, ಜಂಗಮ ದಕ್ಷಿಣ ಕೊಡ್ಲಿಕ್ಕೆ ಎಷ್ಟು ಹಣ ಬೇಕು ಅಷ್ಟೇ ದುಡಿಬೇಕು. ಹೆಚ್ಚಿಗೆ ದುಡಿದ್ರೆ ಇಲ್ಲಿ ಪ್ರವೇಶ ಇಲ್ಲ. ಇವ 5ಕ್ಕೆ ಲಕ್ಕಮ್ಮನ ಗಂಡ ಬಸವಣ್ಣವರ ದಾಸೋಗದೊಳಗೆ ಅಕ್ಕಿ ಬಳಸಿಕೊಡ್ತಿದ್ದಂತ ಚೀಲ್ದಾಗಿ ಅಂತ ಅನ್ನ ಮಾಡ್ಲಿಕ್ಕೆ. ಅವು ಏನು ಕೆಳಗೆ ಬೀಳ್ತಾವ ನೋಡ್ರಿ, ಚೀಲ್ದಾಗಿನ ಬಳಸಾಗ ಕೆಳಗೆ ಬಿದ್ದದ್ದೆಲ್ಲ ಕಾಳ ಗ್ವಾಳೆ ಮಾಡ್ತಿದ್ದಂತ. ಇದ್ರ ಪಗಾರ ಅವ್ರು ಎಷ್ಟು ಕೊಡ್ತಿದ್ರು ಅಂತಂದ್ರೆ, ಒಂದು ಭಗಶಿ ಅಕ್ಕಿ ಕೊಡ್ತಿದ್ರಂತ. ಎಷ್ಟ್ರಿ? ಒಂದು ಭಗಶಿ ಅಕ್ಕಿ. ಒಂದು ಭಗಶಿ ಅಕ್ಕಿ ತಗೊಂಡು ಮನೆಗೆ ಬರ್ತಿದ್ದ, ಹೆಂಡತಿ ಪ್ರಸಾದ ಮಾಡ್ತಿದ್ಲು, ಮೊದಲು ಜಂಗಮರಿ ತಂದು ಊಟ ಮಾಡಿಸ್ತಿದ್ಲು, ಅವ್ರಿಗೆ ದಕ್ಷಿಣ ಕೊಡ್ತಿದ್ರು. ಉಳಿದ ಒಳಕ ಗಂಡ ಹೆಂಡತಿ ಇಬ್ಬರು ಊಟ ಮಾಡಿ ಮತ್ತೆ ತಮ್ಮ ಕಾಯಕಕ್ಕೆ ತಾವು ಹೋಗ್ತಿದ್ರು. ಹಿಂಗಿರುವಾಗ ಒಂದ್ಸಲ ಏನಾತ್ರಿ, ಒಂದಿಷ್ಟು ಅಕ್ಕಿ ಕಾಳ ಹೆಚ್ಚಿಗೆ ಬಿದ್ದಿದ್ದು ಅಂತ ಒಂದು ಭಗಶಿ ತರಾದ 1.5 ಭಗಶಿ ತಂದಂತ ಅವ ಮನೆಗೆ ತಂದಾಗ 5ಕ್ಕೆ ಅವನ ಹೆಂಡತಿ ಲಕ್ಕಮ್ಮ ನೋಡಿದ್ಲು. ಆ ಗಂಡಗೆ ಹೇಳ್ತಾಳ, ಸ್ವಾಮಿ ಅಲ್ಲ, ನಿತ್ಯದಲ್ಲಿ ಒಂದು ಭಗಶಿನ ತರ್ತಿದ್ರಿ, ಇವತ್ತು ಜಾಸ್ತಿ ತಂದ್ರಿಲ್ಲ. ಯಾಕೆ? ಬಹಳ ಬಿದ್ದಿದ್ದು ಅವರು ಪಗಾವರು ಕೊಡೋರು ಕೊಟ್ಟರು ಅಂದ ಬಳಿಕಾಕಿ ಹೇಳದ್ಲಂತ, ದುಡಿಮೆಕ್ಕಿಂತಲೂ ಹೆಚ್ಚಿಗೆ ತಂದ್ರೆ ಅದು ನಮ್ಮ ಮೈಗೆ ಹತ್ತೋದಿಲ್ಲ. ನಾವು ಕೂಡಲ ಸಂಗಮನಾಥನಿಗೆ ಒಪ್ಪುವುದಿಲ್ಲ, ನಾವು ತುಳುಗರಾಗುತ್ತೀವಿ. ಅದಕ್ಕೆ ಆಕಿ ಒಂದು ವಚನ ಬರಿತಾಳ್ರಿ, ಈಸಕ್ಕೆ ಆಶೆ ನಿಮಗೆ ಯಾಕೆ, ಆಶೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗೆ ಉಂಟೆಯಯ್ಯ, ರೋಷ ಎಂಬುದು ಯಮಧೂತರಿಗಲ್ಲದೆ ಅದು ಶಿವಶರಣರಿಗೆ ಉಂಟೆಯಯ್ಯ ಅಂತ ವಾಪಸ್ ಅರ್ಧ ಬಗಸಿ ಅಕ್ಕಿ ಬಸವಣ್ಣವ್ರ ದಾಸುಗಕ್ಕೆ ಹಾಕಿ ಬರ್ಲಿಕ್ಕೆ ಕಳಿಸಿದ್ಲಂತ. ಹಿಂಗಾದಿತ್ತೇನ್ರಿ ನಮ್ಮ ಜೀವನದಾಗ? ಹೆಚ್ಚಿಗೆ ತಂದ್ರೆ ನಮ್ಮ ತಾಯಿಂದ್ರೆ ಆನಂದ ಪಡಿತಿರ್ತಾರೆ, ನೀನೇ ಹೆಣ ಎತ್ತಲಿ ಬಂದು ನನಗೆ ಕೈ ಬೀಸ್ಕೊತ್ ಮನಿಗಂತ. ಇಲ್ಲಿ ಹೇಳೋ ತಾತ್ಪರ್ಯ ಏನಪ್ಪ ಅಂತಂದ್ರೆ, ಮನುಷ್ಯ ಜೀವನದ ಮೌಲ್ಯ. ಕಳ್ತಾನ ಅಂದ್ರೆ ಹಾದ್ಯಾಗ ಹೋಗಾಗ ಏನಾದರೂ ವಸ್ತು ಬಿದ್ದರೂ ಕೂಡ ಅದನ್ನೆಂದೂ ಕೈ ಹೆಚ್ಚಿ ನಾವು ಮುಟ್ಟಬಾರದಂತ ಅವ್ರು ಹೇಳ್ತಾರ. ಏನಂದ್ರೆ, ಹಾವಿನ ಹುತ್ತಿನೊಳಗೆ ಕೈ ಹಾಕಿದ್ರೆ ಒಂದು ಸಲ ನಿಮಗೆ ಬದುಕಿಸಲಿಕ್ಕೆ ಬಂದಿತ್ತು. 2 ಸಲ ಹೇಳ್ತಾರೆ ನೋಡ್ರಿ. ಉರಿಯುವ ಖಂಡದಲ್ಲಿ ನಾವು ಸಿಕ್ಕಿಬಿದ್ರೆ
ಹೆಂಗರ ಮಾಡಿಕೊಂಡು ಕಡ್ಯಾಕ ತಗೊಳಕ್ ಬಂದಿತ್ತು. ಆ ಧುಮುಕುವ ನೀರಿನೊಳಗೆ ಬಿದ್ದರೆ ಏನಾದರೂ ಪರ್ಯಾಯ ಮಾಡಿ ತಕ್ಕಳಕ್ ಬರ್ತದೆ. ಆದರೆ ಈ ಕರ್ಮದಲ್ಲಿ ನಾವು ತೊಡಕಿದ್ದೀವಿ ಅಂತಂದ್ರೆ ಇದು ಯಾರಿಂದಲೂ ಕೂಡ ಕಡ್ಯಾಕ ತೆಗ್ಯಾಕ ಬರುವುದಿಲ್ಲ. ಇದು ನಾವು ಮಾಡಿದ ಕರ್ಮ ಮುಟ್ಟಿದ ವಸ್ತುಕ್ಕೆ ಸಾಕ್ಷಿಯಾಗಿ ಅನುಭೋಗಿಸಬೇಕಾಗ್ತದ. ಇದು ಕರ್ಮ ದೋಷ ಭೋಗಿಸ್ಬೇಕಾಗ್ತದ. ಅದಕ್ಕಾಗಿ ನಮ್ಮವ್ರೇನು ಹೇಳ್ತಾರೆ, ಹಾದಿಯಾಗೇನು ಬಿದ್ದರೂ ಕೂಡ ಅದನ್ನು ಮುಟ್ಟಬೇಡಪ್ಪ, ಹರಿ ಹಾವಿಗೆ ಮುಟ್ಟಿದ್ರೆ ಉಳಿತೇವು, ಇದು ಕುಳ್ಕೊಳಕ್ಕೆ ಬರುವುದಿಲ್ಲ ಅಂಥೇಳಿ ಅವರು ಕಳ್ತನ ಮಾಡಬೇಡ ಅಂತ ಒಂದು ಮಾತನ್ನು ಹೇಳ್ಯಾರ. ಇದನ್ನು ನಾನು ನಿಮಗೆ ದೃಷ್ಟಾಂತ ಹೇಳ್ಕೊತು ಹೋದಂದ್ರೆ ಒಂದು ತಿಂಗಳ ತನಕ ಒಂದೇ ಕಳ್ಳತನದ ಫೆಸಿಲಿಟಿ ಪ್ರವಚನ ಮಾಡ್ಲಿಕ್ಕೆ ಬರ್ತೈತಿ. ಕಳ್ಳತನದೊಳಗೆ ಎಷ್ಟು ಪ್ರಕಾರ ಅದಾವ, ಯಾವ ಪ್ರಕಾರ ಅದಾವ, ನಮಗೆ ಗೊತ್ತಿಲ್ದನ ಕೆಲವು ತಪ್ಪುಗಳಾಗ್ತಾವ್ರಿ ಜೀವನದೊಳಗೆ. ಅದಕ್ಕಾಗಿನೇ ನಿಮಗೆ ಲಗ್ನದೊಳಗೆ ಶುಭ ಮಂಗಲಂ ಸಾವಧಾನ. ಸಾವಧಾನ ಅಂದ್ರೆ ಏನಪ್ಪ? ಎಚ್ಚರಿಕೆ. ಮರುವಿಗೆ ಬೀಳಲಾರ್ದಂಗೆ ಬದುಕುವುದೇ ಸಾವಧಾನ್ ಅನ್ನುವ ಶಬ್ದ ಇದೆ. ಕಳ್ತನ ನಾವು ಮಾಡಬಾರದು ಜೀವನದಲ್ಲಿ. ಇನ್ನೊಬ್ಬರ ವಸ್ತುವನ್ನು ಕಾರಣ ಹೇಳ್ತೀನಿ ನಿಮಗೆ. ಒಬ್ಬ ಹೆಣ್ಮಗಳು ಹಿಂಗೆ ಗಂಡ ಮನೆ ನಡ್ಲಿಕ್ಕೆ ಬಂದಿದ್ಲಂತ, ಇದು ತಿಳಿತದೆ ನಿಮಗೆ. ನಡ್ಲಿಕ್ಕೆ ಬಂದಿದ್ಲು. ಆ ಬಳಿಕ ಅವ್ರ ಮನ್ಯಾಗ ಮೊಳಕಲ್ ಮಟ್ಟ ಹೈನಿತ್ತತ್ರಿ. ಹಿಂಗೆ ಅತಾರಿಲ್ಲಪ್ಪ, ನಮ್ಮ ಮನೆಗೆ ನಮ್ಮ ಮನಾರ ಮೊಳಕಲ್ ಮಟ್ಟ ಹೈನತ್ತು ಹೇಳ್ತಿರ್ತಾರೆ ಹೆಣ್ಮಕ್ಳು ಒಬ್ಬೊಬ್ಬರು. ಹಂಗೆ ಹೈನ್ ಇದ್ದದ್ದು ಗಂಡ ಮನೆಯಾಗ ಏನು ಇದ್ದಿತ್ತಿಲ್ಲ, ಒಂದಿಷ್ಟು ಮಜ್ಗಿ ಉಣಂಗೆ ಐತತ್ರಿಕಿ. ಆಗದ ಕೂಡಲೇ ಇನ್ನು ಹ್ಯಾಂಗೆ ಮಾಡಲಿ ಅಂತ ಒಬ್ಬಕ್ಕೆ ಅಮ್ಮ ಮಜ್ಗಿ ಮಾಡ್ತಿದ್ಲು. ಈಕಿ ಹೋದ್ಲು, ನೋಡಿದ್ಲು. ಆಕಿ ಮಜ್ಗಿ ಬಿಟ್ಟು ಏನ ತರಕ್ಕೆ ಅಂಗಡಿಗೆ ಹೋಗಿದ್ಲಂತ. ಈಕಿ ಸಾಧಿಸಿ ಏನು ಮಾಡಿದ್ಲು, ಬೇಡದ್ರೆ ಕಡಿಮೆ ಕೊಡ್ತಿದ್ಲು. ಹೋಗೇಳಿದ ಸಮಯ ಸಾಧಿಸ್ತು ಅಂಥೇಳಿ ಆ ಗಡಿಗೆಯಾಗಿಂದು ಒಂದು ಗಡಿಗೆ ಮಜ್ಗಿ ತಂದು ತಿಂದಳಂತ. ಏನು ದೊಡ್ಡ ಕಿಮ್ಮತ್ತದ್ರಿ. ಸಾಮಾನ್ಯ ಇಲ್ಲ ಮಜ್ಜಿಗೆ ಅಂದ್ರೆ ತುಪ್ಪಿನಟ್ಟು ತುಟ್ಟಿರ್ತದೇನ್ರಿ? ಇಲ್ಲ. ಅದನ್ನು ತಿಂದ್ಲು. ಮುಂದೆ ಸಾವಂತೂ ಯಾರಿಗೆ ಬಿಟ್ಟದ್ದಲ್ಲ, ಸತ್ಲು. ಅಲ್ಲಿ ಇಬ್ಬರು ಮಂದಿ ನಮ್ಮದು ಲೆಕ್ಕ ಬರ್ಕೋತಾರೆ, ಚಿತ್ರ ಮತ್ತು ಗುಪ್ತಾ ಅಂತ ಹೇಳಿ. ಅವರಿಬ್ಬರು ಈಕಿನ ಲೆಕ್ಕ ತೆಗೆದ್ರು. ಭಾಳ ಚಲೋ ಹೆಣ್ಮಗಳು, ಗಂಡ ಮನೆಯಾಗ ಚೆನ್ನಾಗಿ ನಡೆದಾಳ, ತಾಯಿ ತಂದೆ ಹೆಸರು ತಂದಾಳ, ದಾನ ಧರ್ಮ ಮಾಡ್ಯಾಳ. ಆದ್ರೆ ಒಬ್ಬಕ್ಕಿ ಮನೆಯಾಗಿಂದು ಹೇಳಾರ್ದನ ಮಜ್ಗಿ ತಂದು ಉಂಡಾಳ. ಇದಕ್ಕೇನು ಶಿಕ್ಷಾ ಅಂತ ಯಮನ ಕಡೆ ತೋರಿಸಿದ್ರಂತ. ಯಮ ಹೇಳದಂತ ಇದಕ್ಕೇನಿಲ್ಲ, ಆ ಒಂದು ಗಡಿಗೆ ಮಜ್ಗಿ ತಂದು ಉಂಡದಕ್ಕಾಗಿ ಆಕಿನ ಮನೆಯಾಗ ಈಕಿ ಎಮ್ಮೆಯಾಗಿ 16 ವರ್ಷ ಹೈನು ಕೊಡಬೇಕು ಅಂತ ಹೇಳ್ದಂತ. ಹ್ಯಾಂಗೆ ಮಾಡೋದು? ಅಲ್ಲಿ ನಿರ್ಣಯ ಆಯಿತು, ಆಜ್ಞೆ ಆಯಿತು. ಈಕಿ ಒಂದು ಗಡಿಗೆ ಮಜ್ಗಿಗಾಗಿ ಎಮ್ಮೆ ಜನ್ಮ ತಗೋಬೇಕಾಯಿತು. ಆಕಿನ ಮನೆಯಾಗ ಎಮ್ಮೆಯಾಗಿ ಹೈನು ಕೊಡಾಕತ್ಲು. ಆಕಿನ ಮನೆಗೊಬ್ಬ ರಾತ್ರಿ ತುಡುಗು ಬಂದ. ಮನೆಯನ್ನೆಲ್ಲ ಕಳ್ತನ ಮಾಡಿಕೊಂಡು ಒಂದಿಷ್ಟು ಗಂಟು ಕಟ್ಟಿಕೊಂಡು ಬೋರ್ಮಳ, ಗುಂಡಸರ, ಬಜ್ಜಿಟ್ಟಿಕ್ಕೆ, ಹೂವು ಇಂಥವೆಲ್ಲ ಕಟ್ಕೊಂಡು ಗಗ್ಗರಗಟ್ಟಿ ಇಳಿತಿದ್ದ. ಆ ಗಗ್ಗರಗಟ್ಟಿಯಾಗನ ಈ ಎಮ್ಮಿದೊಂದು ಕರ ಕಟ್ಟಿದ್ರು. ಈ ಮನುಷ್ಯನ ವಾಸ ನೋಡಿ ಅದು ಎಮ್ಮಿ ಕರ ಬುದಗ್ಗಂತ ಎದ್ದು ನಿಂತ್ರಿ. ಆ ಎಮ್ಮಿ ಕರಿಗೆ ತಟ್ಟಿ ಅವ ಕೆಳಗೆ ಬಿದ್ದ. ಎಮ್ಮೆಂತೂ ಅಷ್ಟಕ್ಕೆ ಇಷ್ಟಕ್ಕೆ ಮುಂದೆ ಅಷ್ಟು. ಕಳ್ಳ ಆ ಕಡೆ ಈ ಕಡೆ ನೋಡದ, ಯಾರು ನೋಡದ? ಯಾರಿಲ್ಲ, ನಾನೇ ಅತ್ತ ಎಮ್ಮಿ ನಾನೇ ಅಂತ. ನೀ ಅಂದ್ರೆ ಯಾರು? ಎಮ್ಮೆವ. ಏನು ಮನುಷ್ಯನಾಗ ಮಾತಾಡ್ತೀಯಲ್ಲ ಅಂತ ಕಳ್ಳ. ಹೌದು, ಹಂಗಂದ್ರೆ ಏನಂದೇವ? ಮನುಷ್ಯ ಆಗಿದ್ರು ಕೂಡ ಕೇಳ್ತಾನ. ಹಂಗಂದ್ರೆ ಏನಂದ ಕೂಡಲೇ ಕೇಳದ್ಲಂತಯ್ಯಪ್ಪ. ನನ್ನ ಕತಿ ಏನು ಕೇಳ್ತಿ? ಅತ್ತೆ ಮನೆ ಸೊಸೆಯಾಗಿದ್ದೆ. ನಮ್ಮ ಮನ್ಯಾಗ ತವ್ರ ಮನ್ಯಾಗ ಹೈನಿತ್ತು, ಗಂಡ ಮನ್ಯಾಗ ಇಲ್ಲದಾಗಿತ್ತು. ಆದ್ರೆ ಒಬ್ಬಾಕಿ ಮಜ್ಗಿ ಮಾಡೋದು ಬಿಟ್ಟು ಅಂಗಡಿಗೆ ಹೋಗಿದ್ಲು. ಆಕಿ ಬರೋದೊಳಗೆ ಒಂದು ಗಡಿಗೆ ನಾ ಹೇಳಾರ್ದನ್ನ ತಂದು ತಿಂದೀನಿ. ಒಂದು ಗಡಿಗೆ ಮಜ್ಗಿಗಾಗಿ
ಈಕಿನ ಮನ್ಯಾಗ 16 ವರ್ಷ ನಾ ಹುಟ್ಟಿ ಹೈನು ಕೊಡಾಕತ್ತೀನಿ, ನೀಕಿಂಥದ್ದು ಹೊತ್ತುಕೊಂಡು ನಡೆದಿದ್ದಿ, ನೀ ಏನಾತಿ ಅಂತ ನನಗೆ ನಗು ಬಂದದತ್ತ ತೆಂಬಿ. ನೀ ಏನಾಗ್ತಿ ಅಂತ ನಗು ಬರಕತ್ತೈತಿ ಅಂತಂತ ಹೇಳ್ದಂತ ಯಾವ ಮನುಷ್ಯ ಕೇಳ್ದಂತ, ಯಪ್ಪ ಹಿಂಗದ್ರ್ಯಾ ಎಮ್ಮೆವ್ವ ಬ್ಯಾಡವ ಅಂತ ತಾನು ಕಳ್ಳತನ ಮಾಡಿದ ಗಂಟ ಅವರ ಟ್ರೆಜುರಿಗೆ ಇಟ್ಟು ಖಾಲಿ ಮನೆಗೆ ಬಂದಂತ. ಅದಕ್ಕಾಗಿ ಜೀವನದಲ್ಲಿ ನಾವು ಕಳ್ತನ ಸುಳ್ತನ ಇವೆರಡನ್ನು ಅನುಷ್ಠಾನಕ್ಕೆ ತರುವಂಥ ಪ್ರಯತ್ನ ಮಾಡಿದ್ದೀವಿ ಅಂದರೆ ಎಲ್ಲ ಗುಣಗಳು ನಮಗೆ ತಾನಾಗಿಯೇ ಬರ್ತಾ ಇದ್ದಾವೆ. ಇದರ ಬಗ್ಗೆ ನಾವು ಇನ್ನೂ ಇವತ್ತು 2ನೇ ದಿನ ಅಲ್ರಿ, ಇನ್ನು 3 ದಿನ, ಶುಕ್ರವಾರ, ಶನಿವಾರ, ರವಿವಾರ ತನಕ. ನಾಳೆ ಒಂದಿಷ್ಟು ಸಮಯ ಚೇಂಜ್ ಅದ್ರಿ, ನನಗೆ ಬರ್ಲಿಕ್ಕೆ ಲೇಟ್ ಆಯ್ತು. ಶಿವಣಿಗೆ ಒಳಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಶಿಕ್ಷಕರ ಸಂಘ ಅಂಥೇಳಿ ಒಂದು ದೊಡ್ಡ ಫಂಕ್ಷನ್ ಇತ್ತು. ಅದನ್ನ ಮಾಡ್ಕೊಂಡು ಬರಲಿಕ್ಕೆ ನನಗೆ ಸ್ವಲ್ಪ ಲೇಟಾಗಿತ್ತು. ನಾಳೆ ನಮ್ಮವ್ರ ಪೂಜಾರಿಗಳು ಮತ್ತು ಇನ್ನೊಬ್ಬರು ಅಣ್ಣವ್ರು ಹೇಳಿದರು, ಸ್ವಲ್ಪ ನಮ್ಮಲ್ಲಿ ಜಾಸ್ತಿ ಜನ ಅಡಿವ್ಯಾಗ ಅದರಿಪ್ಪ, ಅವ್ರಿಗೆ ಬರ್ಲಿಕ್ಕೆ ಹೋಗ್ಲಿಕ್ಕೆ ಅನುಕೂಲ ಆಗಲಿ ಅಂಥೇಳಿ 7 ಗಂಟೆಯಿಂದ 8 ಗಂಟೆ ತನಕ ಪ್ರವಚನ ನಡೀತದೆ. ಅದಕ್ಕೆ ಸಕಲ ತಾಯಿಯಂದರು ತಂದೆಗಳೆಲ್ಲ ಕೂಡಿ ತೋಟದಾಗಿರ್ತಕ್ಕಂಥ ಜನರಿಗೆ ಸ್ವಲ್ಪ ಫೋನ್ ಮಾಡಿ ಹೇಳ್ರಿ, ಅಪ್ಪಗಳು ಬಂದಾರ, ನಾಳೆ ಹಿಡ್ಕೊಂಡು 7 ಗಂಟೆಗೆ ಪ್ರವಚನ ಅದಂಥೇಳಿ 7ರಿಂದ 8, 8:30 ಬೇಡ, ನೀವು ಕೇಳುವಂಥ ಇಚ್ಛೆ ಇತ್ತು ಅಂದರೆ ಇನ್ನೊಂದು ಅರ್ಧ ಗಂಟೆ ನಾನು ಹೆಚ್ಚಿಗೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ, ನಾಳೆ ಸರಿಯಾದ 7 ಗಂಟೆಗೆ ಪ್ರವಚನ ಪ್ರಾರಂಭ ಆಗ್ತದೆ. ಸಕಲ ತಾಯಿ ತಂದೆಯರು ಬಂದು ಅಧ್ಯಾತ್ಮ ಚಿಂತನವನ್ನು ತಾವು ಸವಿರಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಜಾತ್ರಾ ಮಹೋತ್ಸವದ ಮಹಾದೇವ ದೇವರಾಯಮುತ್ಯ ಕ್ಷೇತ್ರಪಾಲಕ ನಂದಿ ಬಸವೇಶ್ವರ ನಿಮ್ಮೆಲ್ಲರಿಗೂ ಬೀರಲಿಂಗೇಶ್ವರ ಆವಿರಾರೋಗ್ಯ ಸುಖ ಸಮೃದ್ಧಿಯನ್ನು ಶಾಂತಿ ಸಮಾಧಾನವನ್ನು ಕೊಡಲಿ ಅಂತ ಹಾರೈಸಿ ಇವತ್ತಿನ ಮಹಾಪುರಾಣಕ್ಕೆ ಪ್ರವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಹರ ಓಂ ತತ್ಸತ್.